ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ನಾವು ನಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ಯೋಗ ಎಕ್ಸಸೈಸ್ ಮೂಲಕ ಹೇಗೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು ಅಂತ ನೋಡೋಣ. ಮೆಡಿಕೇಷನ್ ಜೊತೆಗೆ ನಾವು ಎವ್ರಿಡೇ ಕೆಲವೊಂದು ಆಸನಗಳನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಬೋದು. ಮತ್ತೊಂದು ಅಂದರೆ ನಾವು ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ನಾವು ಯಾವ್ಯಾವ ಎಕ್ಸಸೈಸ್ ಮಾಡ್ತೀವೋ ಆ ಎಕ್ಸಸೈಸ್ಗಳು ನಮ್ಮ ನೆಕ್ಕನ್ನು ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೂ ಅದು ಒಳ್ಳೆಯದು. ಇವಾಗ ಏಜ್ ಆದಂಗೆ ರಿಂಕಲ್ಸ್ ಆಗೋದು, ಜೋತ್ ಬೀಳೋದು ಆ ಥರ ಎಲ್ಲ ಆಗುತ್ತಲ್ಲ, ನಾವು ಇದನ್ನು ನೆಕ್ ಮೇಲೆ ಪ್ರೆಷರ್ ಹಾಕಿ ಸ್ಟ್ರೆಚ್ ಮಾಡಿ ಮಾಡೋ ಆಸನಗಳಾಗಿರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೂ ಇದು ಒಳ್ಳೆಯದು. ಈ ಡಬಲ್ ಚಿನ್ ಆಗಿರೋದಿರಲಿ, ಜೋತ್ ಬೀಳೋ ಥರ ಆಗಿರೋದಿರಲಿ, ರಿಂಕಲ್ಸ್ ಆಗಿರೋದಿರಲಿ, ಏನೇ ಇದ್ರೂ ಇದು ಹೆಲ್ಪ್ ಆಗುತ್ತೆ. ಮೊದಲು ವಜ್ರಾಸನದಲ್ಲಿ ಕೂತ್ಕೊಂಡು ಸ್ಟ್ರೆಚ್ ಮಾಡಿದ್ವಿ, ಇವಾಗ ಸುಖಾಸನದಲ್ಲಿ ಕೂತ್ಕೊಂಡು ಅದೇ ಥರ ನೆಕ್ಕನ್ನು ಫುಲ್ಲು ಸ್ಟ್ರೆಚ್ ಮಾಡಬೇಕು, ಬೆಂಡ್ ಬ್ಯಾಕ್ ಮಾಡಬೇಕು, ರೌಂಡ್ ಬ್ಯಾಕ್ ಮಾಡಬೇಕು. ಈ ಥರ ಇನ್ಹೇಲ್ ಬೆಂಡ್ ಬ್ಯಾಕ್, ಎಕ್ಸೇಲ್ ರೌಂಡ್ ಬ್ಯಾಕ್. ಈ ಥರ ಮಾಡ್ತಾ ಹೋದರೆ ಒಂದು 10 ಕೌಂಟು 20 ಕೌಂಟು ಮೊದಲು ಮಾಡ್ಕೊಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡಿ, ಆಮೇಲೆ ಸುಖಾಸನದಲ್ಲಿ ಕೂತ್ಕೊಂಡು ಮಾಡಿ. ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸುಖಾಸನದಲ್ಲಿ ಅಷ್ಟೇ ಕೂತ್ಕೊಂಡಿದ್ದಕ್ಕಿದ್ರು ಮಾಡ್ಬೋದು. ಆಮೇಲೆ ಸ್ಲೋಲಿ ಕೆಮಲ್ ಪೋಸ್ ಮಾಡೋದ್ರಿಂದನೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಬ್ಯಾಕ್ ಬೆಂಡ್ ಮಾಡಿ ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ ಎಷ್ಟು ಕೌಂಟ್ಗಳಾಗುತ್ತೋ ಅಷ್ಟು ಕೌಂಟು ನಿಮ್ಮ ಹತ್ರ ಇರೋಕ್ಕೆ ಟ್ರೈ ಮಾಡಿ. ಕೆಮಲ್ ಪೋಸನ್ನು ಮಾಡೋದ್ರಿಂದ ಬೇರೆ ಬೇರೆ ಹೆಲ್ತ್ ಬೆನಿಫಿಟ್ಗಳು ತುಂಬ ಇದೆ. ಅದ್ರ ಜೊತೆಗೆ ಹೇರ್ ಹೆಲ್ತ್ಗೂ ಇದು ಒಳ್ಳೆಯದು. ಹೆಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಹೆಲ್ತ್ನು ಚೆನ್ನಾಗಾಗುತ್ತೆ. ಆಮೇಲೆ ಪಪ್ಪಿ ಪೋಸ್, ಸ್ಲೋಲಿ ಫಾರ್ವರ್ಡ್ ಬೆಂಡ್ ಮಾಡಿ ನಿಮ್ಮ ಚೆಸ್ಟ್ ಚಿನ್ನನ್ನು ಮ್ಯಾಟಿಗೆ ಟಚ್ ಮಾಡೋ ಥರ, ಚೆಸ್ಟ್ ಮತ್ತು ಚಿನ್ನನ್ನು ನೆಲಕ್ಕೆ ಇಟ್ಟು ಮ್ಯಾಟ್ ಮೇಲೆ ಇಟ್ಟು ನಿಮ್ಮ ಬ್ಯಾಕನ್ನು ಎಕ್ಸ್ಟೆಂಡ್ ಮಾಡಬೇಕು. ಬೆಲ್ಲಿ ಬ್ರೀದಿಂಗ್ ಮಾಡಬೇಕು. ಸ್ಟಮಕ್ಕನ್ನು ಅಬ್ಸರ್ವ್ ಮಾಡ್ತಾ ಡೀಪಾಗಿ ಇನ್ಹೇಲ್ ಮಾಡಿ ಫುಲ್ಲಿ ಎಕ್ಸೇಲ್ ಮಾಡಬೇಕು. ಈ ಥರ ಒಂದು 10, 20, 30 ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಕೌಂಟು ಇರೋಕ್ಕೆ ಟ್ರೈ ಮಾಡಿ. ಈ ಆಸನದಲ್ಲೂ ಅಷ್ಟೇ. ಆಮೇಲೆ ಸ್ಲೋಲಿ ಚಕ್ರಾಸನ, ವೀಲ್ ಪೋಸು, ಇದು ಹಾಫ್ ವೀಲು. ಇದನ್ನು ನೀವು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಆದವರು ಮಾಡ್ಬೋದು, ಆಗದೇನೆ ಇರೋರು ಸ್ಕಿಪ್ ಮಾಡ್ಬೋದು. ಬಟ್ ಇದೂ ತುಂಬಾ ಹೆಲ್ಪ್ ಆಗುತ್ತೆ ಮಾಡೋದ್ರಿಂದ. ಇದರಲ್ಲೂ ಅಷ್ಟೇ ಚೆನ್ನಾಗಿ ಬ್ರೀದಿಂಗ್ ಮಾಡಿ. ಆಮೇಲೆ ಪೂರ್ಣ ಚಕ್ರಾಸನ, ನಿಮ್ಮ ಫುಲ್ ಬಾಡಿನ ಲಿಫ್ಟ್ ಮಾಡಿ ಚೆನ್ನಾಗಿ ಬ್ರೀತ್ ಮಾಡ್ತಾ 10 ಕೌಂಟು 20 ಕೌಂಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೌಂಟನ್ನು ಇರೋಕ್ಕೆ ಟ್ರೈ ಮಾಡಿ. ಸ್ಲೋಲಿ ಕೆಳಗಡೆ ಬಂದು ರಿಲ್ಯಾಕ್ಸ್ ಆಗಿ. ಆಮೇಲೆ ನೆಕ್ಸ್ಟ್ ಆಸನ ಬಂದುಬಿಟ್ಟು ಸರ್ವಾಂಗಾಸನ, ಹಲಾಸನ. ಅದರಲ್ಲಿ ವೇರಿಯೇಷನ್ಗಳು ಇದೆ. ನಿಮಗೆ ಆದರೆ ವೇರಿಯೇಷನನ್ನು ಮಾಡ್ಕೊಬೋದು, ಇಲ್ಲ ಬೇಸಿಕ್ ಆಸನ ಅಷ್ಟೇ ಮಾಡ್ಕೊಬೋದು. ಈ ಸರ್ವಾಂಗಾಸನ ಮಾಡೋದ್ರಿಂದ ನಮ್ಮ ಥೈರಾಯ್ಡ್ ಗ್ಲ್ಯಾಂಡು ಆ್ಯಕ್ಟಿವ್ ಆಗುತ್ತೆ. ಸೊ ಇದರಲ್ಲೂ ನೀವು ನಿಮ್ಮ ಹತ್ರ ಎಷ್ಟು ಕೌಂಟ್ಗಳಾಗುತ್ತೋ ಅಷ್ಟು ಕೌಂಟು ಆಸನದಲ್ಲಿ ಸ್ಟೇ ಮಾಡಬೇಕು. ಮತ್ತು ಎಲ್ಲೂ ಬ್ರೆತ್ತನ್ನು ಹೋಲ್ಡ್ ಮಾಡಬಾರ್ದು, ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ ಮಾಡಿ. ಸ್ಲೋಲಿ ಲೆಗ್ಗನ್ನು ಡೌನ್ ತಂದರೆ ಇದು ಹಲಾಸನ ಆಗುತ್ತೆ. ಇದರಲ್ಲೂ ಅಷ್ಟೇ ಡೀಪಾಗಿ ಇನ್ಹೇಲ್ ಮಾಡಿ ಫುಲ್ಲಿ ಎಕ್ಸೇಲ್ ಮಾಡ್ತಾ ಕಾನ್ಸಂಟ್ರೇಷನ್ ಮಾಡಿ ಬ್ರೀದಿಂಗ್ ಮೇಲೆ. ಇದೆಲ್ಲ ವೇರಿಯೇಷನ್. ಲೆಗ್ಗನ್ನು ವೈಡ್ ಮಾಡೋದು, ಇದು ಕರ್ಣಪೀಠಾಸನ. ಇದನ್ನು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಆದವರು ಮಾಡ್ಬೋದು. ಬಟ್ ಆಗದೇನೆ ಇದ್ದವರು ಫ್ಲೆಕ್ಸಿಬಿಲಿಟಿ ಬಂದಮೇಲೆ ಎವ್ರಿಡೇ ಯೋಗ ಎಕ್ಸಸೈಸನ್ನು ಮಾಡ್ತಾ ಫ್ಲೆಕ್ಸಿಬಿಲಿಟಿ ಬಂದಮೇಲೆ ಇದೆಲ್ಲ ಆಸನಗಳನ್ನು ಅಂದರೆ ವೇರಿಯೇಷನ್ಗಳನ್ನು ನೀವು ಇನ್ಕ್ಲೂಡ್ ಮಾಡ್ಕೊಬೋದು. ಇದೂ ಒಂದು ವೇರಿಯೇಷನ್. ಇದು ಈ ಥರ ಲೆಗ್ಗನ್ನು ಕ್ರಾಸ್ ಮಾಡಿ ನಾವು ನಮ್ಮ ಇಯರ್ ಹತ್ರ ನೀಸನ್ನು ತರೋದ್ರಿಂದ ನಮ್ಮ ಸ್ಟಮಕ್ಕು ಟ್ವಿಸ್ಟ್ ಆಗಿ ಡೈಜೆಷನ್ಗೂ ಇದು ಹೆಲ್ಪ್ಫುಲ್ ಆಗುತ್ತೆ. ಇದೆಲ್ಲ ತುಂಬ ಸಿಂಪಲ್ ಆಗಿದೆ, ಎವ್ರಿ ಒನ್ ಮಾಡ್ಬೋದು. ಇಲ್ಲ ಈ ಥರ ಲಿಫ್ಟ್ ಮಾಡೋಕ್ಕಾಗಲ್ಲ ಹಿಪ್ಪನ್ನು ಅಂತ
ಅಂದರೆ ಫಸ್ಟು ನೀವು ವಾಲ್ ಸಪೋರ್ಟ್ ತಗೊಂಡು ಮಾಡ್ಕೊಬೋದು. ವಾಲ್ ಸಪೋರ್ಟ್ ತಗೊಂಡು ಆಮೇಲೆ ನಿಧಾನಕ್ಕೆ ವಾಲ್ ಸಪೋರ್ಟ್ ಇಲ್ಲದೇನು ಮಾಡ್ಬೋದು. ಇದಿಷ್ಟು ಆಸನಗಳನ್ನು ನಿಮ್ಮ ಎವ್ರಿಡೇ ರೂಟೀನಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಾದರೂ ಥೈರಾಯ್ಡ್ ಇಶ್ಯೂ ಇದೆ, ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಅದು ಒಂದು ಕಂಟ್ರೋಲಲ್ಲಿರುತ್ತೆ. ಇದನ್ನು ಮಾಡಿದ ತಕ್ಷಣ ಪೂರ್ತಿ ಕಡಿಮೆ ಆಗೋಗುತ್ತೆ, ನೀವು ಮೆಡಿಕೇಷನ್ನೇ ಬಿಟ್ಬಿಡಬೇಕು ಅಂದರೆ ಆಗಲ್ಲ. ನಿಮ್ಮ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಜೊತೆ ಸಪ್ಲಿಮೆಂಟ್ ಏನು ತಗೊತೀರೋ ಅದ್ರ ಜೊತೆ ಇದನ್ನು ಮಾಡೋದ್ರಿಂದ ನಿಮಗೆ ಅದು ಆ್ಯಕ್ಟಿವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಸ್ವಲ್ಪ ವರ್ಕ್ ಆಗುತ್ತೆ. ಸೊ ಇದಷ್ಟು ಆಸನಗಳನ್ನು ಎವ್ರಿಡೇ ಮಾಡಿ ಅದ್ರ ಜೊತೆಗೆ ಒಂದು ಪ್ರಾಣಾಯಾಮ ಅದನ್ನು ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ. ಇದು ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅದ್ರ ಜೊತೆಗೆ ಥೈರಾಯ್ಡ್ ಗ್ಲ್ಯಾಂಡ್ಗೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಇಯರನ್ನು ಥಂಬ್ ಫಿಂಗರಿಂದ ಜೆಂಟಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ. ಉಳಿದಿದ್ದ ಫಿಂಗರ್ಸನ್ನು ನೀವು ಹೆಡ್ ಮೇಲೆ ಇಟ್ಕೊಬೋದು, ಐಸಿಗೆ ಕ್ಲೋಸ್ ಮಾಡಿ ಇಟ್ಕೊಬೋದು. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ಲು ಹಂಗೆ ಮಾಡಿ. ಟಂಗನ್ನು ಅಪ್ವರ್ಡ್ ಫೋಲ್ಡ್ ಮಾಡಿಕೊಂಡು ಇನ್ಹೇಲ್ ಮಾಡಿಕೊಂಡು ಎಕ್ಸೇಲ್ ಮಾಡ್ತಾ ಈ ಥರ ಮಕಾರ ಹಮ್ಮಿಂಗ್ ಸೌಂಡ್ ಅಂತಾರಲ್ಲ ಆ ಥರ ಸೌಂಡನ್ನು ನೀವು ನಿಮ್ಮ ಥ್ರೋಟಿಂದ ಮಾಡಬೇಕು. ಆ ಥರ ಮಾಡಿದವಾಗ ನಿಮ್ಗೊಂಥರ ವೈಬ್ರೇಷನ್ ಕೊಡುತ್ತೆ. ಥ್ರೋಟು, ಲಿಪ್ಸಿಗೆ, ನಿಮ್ಮ ಫೇಸ್ಗೆಲ್ಲ ಅದೊಂಥರ ವೈಬ್ರೇಷನ್ ಕೊಡುತ್ತೆ. ಆ ಥರ ಇಫೆಕ್ಟಿವ್ ಆಗಿ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಎವ್ರಿಡೇ ಇದಿಷ್ಟನ್ನು ನೀವು ನಿಮ್ಮ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.